ದೆಹಲಿಯ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣದ ವಿಚಾರವಾಗಿ ಇದೀಗ ರಾಷ್ಟ್ರ ರಾಜಧಾನಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಖಾಕಿ ಭದ್ರತೆಯನ್ನ ಒದಗಿಸ್ತಾ ಇದೆ. ದೆಹಲಿಯಲ್ಲಿ ತಪಾಸಣೆ ತೀವ್ರಗೊಳಿಸಿರುವ ಭದ್ರತಾ ಪಡೆ ಅನುಮಾನಾಸ್ಪದ ವ್ಯಕ್ತಿಗಳ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ಮನವಿಯನ್ನು ಕೂಡ ಮಾಡಲಾಗ್ತಾ ಇದೆ ಖಾಕಿ ಟೀಮ್ ಕಡೆಯಿಂದ. ಬಾಂಬ್ ಬ್ಲಾಸ್ಟ್ಗೆ ಭಯೋತ್ಪಾದಕರು ಕಾರನ್ನ ಬಳಸಿದಂತಹ ಹಿನ್ನೆಲೆ ಕಾರು ಡೀಲರ್ಗಳ ಜೊತೆಗೂ ಕೂಡ ಸಭೆ ನಡೆಸ್ತಾ ಇದ್ದಾರೆ ಪೊಲೀಸರು ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಾಂಬ್ ಬ್ಲಾಸ್ಟ್ಗೆ ಕಾರ್ ಡೀಲರ್ಗಳು ಕೂಡ ಇನ್ವಾಲ್ವ್ ಏನಾದರೂ ಆಗಿದ್ದಾರಾ? ಬಿಕಾಸ್ ಆ ಕಾರು ಮಾಲೀಕ ಏನಿರ್ತಾನೆ i20 ಕಾರ್ನ ಮಾಲೀಕ ಆತನನ್ನು ಕೂಡ ಅರೆಸ್ಟ್ ಮಾಡಿ ವಿಚಾರಣೆಯನ್ನು ನಡೆಸಲಾಗಿತ್ತು. ಮೂಲ ಮಾಲೀಕನನ್ನ ಇದೀಗ ಈ ಕಾರ್ ಡೀಲರ್ಸ್ ಎಲ್ಲ ಯಾರಿರ್ತಾರೆ ಅವರೆಲ್ಲರನ್ನೂ ಕೂಡ ಪತ್ತೆ ಹಚ್ಚಿ ಒಂದು ಸಭೆಯನ್ನ ನಡೆಸಲಾಗ್ತಾ ಇದೆ. ಅನುಮಾನಾಸ್ಪದ ವ್ಯಕ್ತಿಗಳು ಯಾರಾದರೂ ಕಾಣಿಸಿದರೆ ಇನ್ಫಾರ್ಮ್ ಮಾಡಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಕೂಡ ರವಾನೆ ಮಾಡಲಾಗಿದೆ. ಕಾರು ಡೀಲರ್ಗಳ ಜೊತೆಗೂ ಕೂಡ ಸಭೆಯನ್ನ ನಡೆಸಿದ್ದಾರೆ ಪೊಲೀಸರು. ಹೆಜ್ಜೆ ಹೆಜ್ಜೆಗೂ ಖಾಕಿ ಭದ್ರತೆಯನ್ನ ಒದಗಿಸ್ತಾ ಇದೆ ರಾಜ್ಯಾದ್ಯಂತ. ಬೆಂಗಳೂರಲ್ಲೂ ಕೂಡ ಸಿಎಂ ಸೂಚನೆಯ ಮೇರೆಗೆ ಲಾಡ್ಜ್ಗಳನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಹೊರ ರಾಜ್ಯದವರು ಹೊರ ದೇಶದವರು ಯಾರಾದರೂ ತಂಗಿದ್ರೆ ಅವ್ರನ್ನೂ ಕೂಡ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಅವ್ರನ್ನೂ ಕೂಡ ತಪಾಸಣೆ ಮಾಡಲಾಗ್ತಾ ಇದೆ. ಪ್ರತಿಯೊಂದು ಕಡೆ ಜನನಿಬಿಡ ಪ್ರದೇಶಗಳಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಈಗ ಖಾಕಿ ಪಡೆ ಎಲ್ಲ ಕಡೆ ಅಲರ್ಟ್ ಆಗಿರುವಂಥದ್ದು. ದೆಹಲಿ ಕಾರು ಸ್ಫೋಟ ಪ್ರಕರಣದ ಬೆನ್ನಲ್ಲೇ ಇದೀಗ ಖಾಕಿ ಪಡೆ ಎಲ್ಲ ಕಡೆ ಕಟ್ಟೆಚ್ಚರವನ್ನ ವಹಿಸಿರುವಂಥದ್ದು, ಹಾಗೆ ಕಾರು ಮಾಲೀಕರನ್ನ ತಪಾಸಣೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು.